ಇಲ್ಲಿ ನೋಡಿ, ನನ್ನ ಈ ಬಲಭಾಗದಲ್ಲಿ ಇರುವಂಥ ಕಬ್ಬು ಇದು ರಾಸಾಯನಿಕದಲ್ಲಿ ಮಾಡಿದಂಥ ಕಬ್ಬು. ಸೊ ಆ ಕಬ್ಬಲ್ಲಿ ಆಲ್ಮೋಸ್ಟ್ ಎಲ್ಲ ಕಬ್ಬೆಲ್ಲ ಬಿದ್ದೋಗಿದೆ. ಕೆಳಗಡೆ ಬಿದ್ದು ಮತ್ತು ಮೇಲ್ಗಡೆ ಎದ್ದು ಬರ್ತಾಯಿದ್ದಾರೆ. ಹೊರಗಡೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಇದರೊಳಗಡೆ. ಸೊ ಇದು ಈ ನನ್ನ ಎಡಭಾಗದಲ್ಲಿರುವಂಥದ್ದು ಸಾವಯವ ಕಬ್ಬು. ಅಂದರೆ ಇದು ನಮ್ಮ ಸೂಕ್ಷ್ಮಾಣು ಜೀವಿಗಳ ಸಮೂಹಗಳ ಏನು ದರಾಮೃತ, ಡೈಮಂಡು, ಪ್ಲ್ಯಾಟಿನಮ್ಮು, ಶಾಫ್ಟೆನಪ್ಪು. ನೋಡಿ ಇಲ್ಲಿ ಯಾವ ಇನ್ನೂರು ನಮ್ಗೆ ಆರಾಮ ಒಳಗಡೆ ಹೋಗ್ಬೋದು. ಶಾಫ್ಟೆನಪ್ಪು, ಪ್ಲ್ಯಾಟಿನಮ್ಮು. ಸೊ ಈ ಥರ ಎಲ್ಲ ಮಿಶ್ರಣ ಮಾಡೋಂಥ ಒಂದು ಇದು. ಇಲ್ಲಿ ಯಾವ ರೀತಿ ಮರಿಗಳು ಹೊಡೆದಿದ್ದಾವೆ. ಸೊ ಇಲ್ಲಿ ಒಳಗಡೆ ಸಹ ನಾವು ಆರಾಮಾಗಿ ಒಳಗಡೆ ಗಂಟ ಹೋಗ್ಬೋದು. ಇನ್ನೂ ಎಲ್ಲೂ ಕಬ್ಬು ಬಿದ್ದಿಲ್ಲ. ಇದು ಏನಪ್ಪ ಅಂದರೆ ಇದಕ್ಕಿಂತ ಅವಧಿ ಇದು 8-9 ತಿಂಗಳ ಕಬ್ಬಿದು. ನೋಡಿ, ಕಣ್ಣಿಂದ ಕಣ್ಣು ಅಂತರ ಒಂದೊಂದು ಗೇಣು ಹತ್ತತ್ರ ಇದ್ದಾವೆ ಈಗ ಸದ್ಯ. ಇದು ಎಷ್ಟು ಗಣಿಗೆ ಮರಿ ಇದ್ದಾವೆ ನೋಡೋಣ. ಒಂದು ಕಬ್ಬಲ್ಲಿ 1 2 3 4 5 6 7 8 9 10 11 12 13 14 15 16 ಮತ್ತು ಇದು ನೋಡಿ ಮರಿ ಎಷ್ಟು ದೊಡ್ಡದಾಗಿ ದಪ್ಪವಾಗಿ ಬಂದಿದೆ, ಬರ್ತಾಯಿದೆ. ಎಲ್ಲೇ ಕಬ್ಬು ಬಿದ್ದಿಲ್ಲ. ಗಣಿಕೆ ಎಷ್ಟು ಲೆಕ್ಕ ಹಾಕೋಣ. ಇದು 9 ತಿಂಗಳ ಕಬ್ಬು. 1 2 3 4 5 6 7 8 9 10 11 12 13 14 15 16 17 18 19 ಅಂದರೆ ಒಂದು ಸರಾಸರಿ 18ರಿಂದ 24 ಗಣಿಕೆ ಗಂಟ ಇರೋದಿದೆ. ಒಳಗಡೆ ಹೋಗ್ತಿದೆ, ಇನ್ನೂ ಜಾಸ್ತಿ ಆಗಿದ್ದಾವೆ. ಮತ್ತು ಕಣ್ಣಿಂದ ಕಣ್ಣು ಅಂತರ ಭಾಳ ಅದ್ಭುತವಾಗಿದೆ ಬದಲಾವಣೆಗಳು. ಕಣ್ಣಿಂದ ಕಣ್ಣು ಅಂತರ ಸರಾಸರಿ ಒಂದೊಂದು ಗೇನು ಹತ್ತಿರ ಇದ್ದಾವೆ. ಅದು ಎಲ್ಲೆಲ್ಲಿ ಗಾಳಿ ಬೆಳಕು ಅವಕಾಶ ಸಿಕ್ಕಿದೆ ಮರಿಗಳು ಹೆಂಗೆ ಹೊಡಿತಾ ಇದ್ದಾವೆ. ಇನ್ನೂ ಇದು ಪೂರ್ತಿ ಸೂಕ್ಷ್ಮಾಣು ಜೀವಿಗಳ ಸಮೂಹದಿಂದ ತಯಾರಾದಂಥ ದರಾಮೃತ ಗೊಬ್ಬರವನ್ನು ಬಳಸಿ ಮಾಡಿದಂಥ ಒಂದು ಸಾವಯವ ಕೃಷಿ. ಇದರಲ್ಲಿ ಯಾವುದೇ ರೀತಿ ರಾಸಾಯನಿಕ ಯಾವುದನ್ನು ಬಳಸಿಲ್ಲ. ಕೇವಲ ಸಾವಯವ ಗೊಬ್ಬರದಿಂದ ಮಾಡಿದಂಥ ಸಾವಯವ ಗೊಬ್ಬರ ಅಂದರೆ ಅದು ಸೂಕ್ಷ್ಮಾಣು ಜೀವಿಗಳ ಸಮೂಹ. ದರಾಮೃತ, ಶಾಫ್ಟೆನಫು, ಪ್ಲ್ಯಾಟಿನಮ್ಮು, ಈ ಎಲ್ಲ ಅದನ್ನು ಇವೆಲ್ಲ ಮಿಶ್ರಣ ಮಾಡಿ ಮಾಡಿದಂಥದ್ದು. ಮತ್ತು ಇಲ್ಲಿ ನೋಡಿ ಎಲ್ಲ ಯಾವ ರೀತಿ ಮಣ್ಣು ಎರೆಹುಳಗಳು ತಿಂದು ಯಾವ ರೀತಿ ಸಗಣಿ ಹಾಕಿದ್ದಾವೆ. ಇದು ಭಾಳ ಮುಖ್ಯ ಮಣ್ಣಲ್ಲಿ. ನಮ್ಮ ಎರೆಹುಳ, ನಮ್ಮ ದೇಶಿ ಎರೆಹುಳಗಳು ಮಹತ್ವ ಇದೆ. ಈಗ ಇಲ್ಲೇ ನೈಟ್ರೋಜನ್ ಹೆಚ್ಚಿಗೆ ತಯಾರಾಗ್ತಾ ಇದೆ. ನಮಗೆ ಹಿಂಗೆ ಆಡ್ತಾವ್ರೆ ಭಾಳಷ್ಟು ಜಾತಿ, ಬೇರೆ ಬೇರೆ ಜಾತಿ ಹುಳಗಳೆಲ್ಲ ಕಾಣ್ತವೆ ನಮಗಿಲ್ಲಿ ನೋಡಿ. ಸೊ ಈ ಥರ ಭಾಳಷ್ಟು ಜಾತಿ ಹುಳಗಳಿದ್ದಾಗ ಏನಾಗ್ತದೆ, ಮೈಕ್ರೋಬೆಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತದೆ. ಆಗ ಮಳೆ ಎಷ್ಟೇ ಆಗಲಿ ಏನೇ ಆಗಲಿ ನೀರು ಭೂಮಿ ಒಳಗಡೆ ಹಿಂಗ್ತದೆ. ಆಗ ನೀರು ಭೂಮಿ ಮೇಲೆ ಹಿಂಗಿದಾಗ ಏನಾಗ್ತದೆ, ಸೊ ಭೂಮಿಯಲ್ಲಿ ಈ ವಿಷವಾಗಿ ಏನು ಪರಿವರ್ತಿತ ಆಗಿ ಫಂಗಸ್ಸು ಅಂದರೆ ಶಿಲೀಂಧ್ರ ರೋಗ, ಕೊಳೆ ರೋಗ, ಬೇರುಗಂಟು ರೋಗ ಇವೆಲ್ಲ ಏನಾಗ್ತದೆ, ಇವೆಲ್ಲ ತಾನೇ ಕಡಿಮೆ ಆಗ್ತಾ ಹೋಗ್ತದೆ. ಒಂದು ಎಲೆಗಳು ಯಾವ ರೀತಿ ಉದ್ದವಾಗಿದೆ ಹೆಲ್ದಿಯಾಗಿ ಅಗಲ ನೋಡಿ. ಮೇನ್ ಈ ಥರ ಈ ಸಾವಯವ ಗೊಬ್ಬರ ಉಪಯೋಗ ಮಾಡೋದ್ರಿಂದ ನಿಮಗೆ ಜವಳು ಸಹ ಕಡಿಮೆ ಆಗ್ತದೆ. ಇದು ಆ್ಯಕ್ಚುಲಿ ಇದು ಜವಳಿತ್ತು. ಇದು ಈ ಭೂಮಿಲಿ ನೀರು ಭಾಳ ಜವಳಾಡ್ತಿತ್ತು, ನೀರು ಭಾಳ ನಿಂತ್ಕೊಳ್ತಿತ್ತು. ಸಹ ನೋಡಿ ಯಾವ ರೀತಿ ಇದೆ, ಜವಳು ಯಾವ ರೀತಿ ಕಡಿಮೆ ಆಗಿದೆ. ಎಲ್ಲ ಎರೆಹುಳಗಳು ಅಂತ ಜಾಸ್ತಿ ಆಯ್ತಲ್ಲ, ಆಟೋಮೆಟಿಕ್ ಜವಳು ಕಡಿಮೆ ಆಗ್ತಾ ಹೋಗ್ತದೆ. ಎರೆಹುಳ ತಿಂದಂಥ ಸಗಣಿ ತಿಂದು